ಬದುಕಿಗೆ ಬೆಲೆ ಬರೋದು ಶಾಂತಿ ಸಮಾಧಾನಗಳಿಂದ. ಇಂಥ ಸಮಾಧಾನವನ್ನ ಪಡೆಯಬೇಕಾಗಿತ್ತು ಅಂದ್ರೆ ಯೋಗ ಮಾಡಬೇಕಾಗ್ತದೆ. ಯಾವುದು? ಭಾವಯೋಗ. ಭಾವ ಸುಂದರಾಗಿರಬೇಕಲ್ಲ. ಇದೊಂದು ವಸ್ತು ಭಾವ. ಎಷ್ಟು ಚೆನ್ನಾಗ್ಯದ ಭಾವ. ಎಲ್ಲರ ಒಳಗೂ ಅದೇ. ನಿಮ್ಮ ಮುಖದ ಮೇಲೆ ಒಂದಿಷ್ಟು ಪ್ರಸನ್ನತೆ ಕಾಣಬೇಕಾದ್ರೆ ಎದೆಯಾಗ ಒಂದಿಷ್ಟು ಭಾವ ಬೇಕಾಗ್ತದೆ. ಮುಖದ ಮೇಲೆ ಒಂದಿಷ್ಟು ಕಳೆ ಬರಬೇಕಾದ್ರೆ ಒಳಗೊಂದಿಷ್ಟು ಭಾವ ಬೇಕಾಗ್ತದೆ. ಹಾಗ ಬರೋದಲ್ಲ. ಒಂದಿಷ್ಟು ನಗು ಇರಬೇಕಾದ್ರೆ ಅದು ಸತ್ಯವಾದ ಪ್ರಾಮಾಣಿಕವಾದ ನಗು ಬೇಕಾದ್ರೆ ಒಳಗೆ ಒಂದಿಷ್ಟು ಸುಂದರ ಭಾವ ಬೇಕಾಗ್ತದೆ. ಇಲ್ಲದೆ ಇದ್ರೆ ಜೀವನ ಕಟ್ಟಿಕೊಳ್ಳೋದು ಹೇಗೆ? ಅನುಭವಿಸೋದು ಹೇಗೆ? ಸೂರ್ಯ ಉದಯದ, ಚಂದ್ರ ಉದಯಿಸ್ತಾನ, ನಿಸರ್ಗೆಲ್ಲ ಹಸಿರಾಗ್ಯದ, ಬೆಟ್ಟಗಳಷ್ಟು ಎತ್ತರ, ಸುತ್ತಮುತ್ತ ಹೊಳೆಗಳು ಹರಿತಾವ, ಎಲ್ಲಾ ಕಡೆ ಹಚ್ಚ ಹಸಿರದ. ಅದರ ಹೃದಯನೇ ಒಣಗಿದ್ರೆ ತಗೊಂಡು ಏನು ಮಾಡೋದು? ಏನು ಮಾಡೋದು? ಇದನ್ನೆಲ್ಲ ಅನುಭವಿಸುವಂತ ಒಂದು ಎದಿ ಬೇಕಲ್ಲ. ಎದಿ ಬೇಕಲ್ಲ. ಎದಿಯೊಳಗೆ ಒಂದಿಷ್ಟು ಒಳ್ಳೆಯ ಭಾವ ಬೇಕಲ್ಲ. ಹಾಗಿತ್ತು ಅಂದ್ರೆ ಜಗತ್ತ ಸ್ವರ್ಗವಾಗ್ತದೆ, ಜಗತ್ತ ಸುಂದರ ಆಗ್ತದೆ, ನಮ್ಮ ಅನುಭವಕ್ಕೆ ಅದು ಸುಖವನ್ನ ನೀಡ್ತದೆ. ಅದೇ ಇಲ್ಲದ ಬಳಿಕ ಸುಖ ಕೊಡೋದು ಯಾವುದು? ನಮ್ಮ ಪಾಕೆಟ್ಗಳು ಸುಖ ಕೊಡೋದಲ್ಲ, ನಾವೇನ್ ತಿಂತೇವಿ ಅದು ಸುಖ ಕೊಡೋದಲ್ಲ. ಯಾವುದು ಸುಖ ಕೊಡೋದು? ಸುಖ ಕೊಡೋದು ಎದೆಯೊಳಗಿರುವಂತ ಮಧುರವಾದ ಭಾವ. ಭಾವ. ಸಂತರಿಗೆ ಸಾಮಾನ್ಯರಿಗೆ ವ್ಯತ್ಯಾಸ ಏನು ಅಂದ್ರೆ ಈ ಭಾವ. ಸಂತರ ಭಾವ ಮಧುರ ಇರ್ತದೆ, ನಮ್ಮ ಭಾವ ಮಿಶ್ರ ಇರ್ತದೆ. ನಾವು ಒಮ್ಮೆ ಹಾಗೂ ಇರ್ತೇವೆ, ಒಮ್ಮೆ ಹೀಗೂ ಇರ್ತೇವೆ. ಯಾವುದಕ್ಕಾಗಿ ಭಾವವನ್ನು ಮೀಸಲಾಗಿಡಬೇಕು ಅನ್ನೋದು ನಮಗೆ ಗೊತ್ತಾಗದೇ ಇದ್ರೆ ಜೀವನದ ವೈಭವ, ದ ಗ್ಲೋರಿ ಆಫ್ ಲೈಫ್ ಈಸ್ ಲಾಸ್ಟ್. ಜೀವನದ ವೈಭವ ಮರೆಯಾಗ್ತದೆ. ಅದಕ್ಕೆ ಬೇಕಾಗ್ತದೆ ಅಂಥ ಭಾವ, ಮಧುರ ಭಾವ. ಅದು ಯೋಗಮಯಗೊಳಿಸೋದು ಹೇಗಪ್ಪ? ನಾವು ನಿನ್ನೆ ಸ್ವಲ್ಪ ನೋಡ್ತಾ ಇದ್ದೇವೆ. ಭಾವ ಯಾವಾಗ ಮಧುರ ಆಗ್ತದೆ? ಮಧುರ ಆಯ್ತು ಅಂತ ಯಾವಾಗ ಗೊತ್ತಾಗ್ತದೆ? ಭಾವ ಯೋಗ ಆಯ್ತು ಅಂದ್ರೆ ಮನುಷ್ಯ ಹೆಂಗಿರ್ತಾನೆ? ಮೊದಲನೇ ಲಕ್ಷಣ ನಿನ್ನೆ ನೋಡೇವಿ, ಅವ ಸೋಲೋದಿಲ್ಲ. ವಸ್ತುಗಳಿಗೆ ಸೋಲೋದಿಲ್ಲ, ಜಾರೋದಿಲ್ಲ. ಪ್ರೇಮವನ್ನ ಶುದ್ಧವಾಗಿ ಇರಿಸಿಕೊಂಡಿರ್ತಾನ. ಎಲ್ಲರೇ ಪ್ರೇಮ ಚೆಲ್ಲೋದಿಲ್ಲ. ಅದಕ್ಕೆ ಪವಿತ್ರ ಪ್ರೇಮ ಅಂತೆ. ಕಂಡದ್ದಕ್ಕೆಲ್ಲ ಚೆಲ್ಕೋತ ಹೋದ್ರೆ ಭಾವ ಹೇಗೆ ಅದು ಪೂರ್ಣಗೊಳ್ಳುತ್ತದೆ? ಯೋಗ ಆಗ್ತದೆ. ಏನು ಕಾಣಿಸ್ತದೆ ಅದರ ಮೇಲೆ ಚೆಲ್ಲದೇವಿ. ಕೆಟ್ಟ ಕಂಡತೋ ಚಲೋ ಕಂಡತೋ ಚೆಲ್ಕೋತ ಹೋದ್ರೆ ಜೀವನ ಚಂದ ಹೆಂಗಾಗ್ತದೆ? ಬಣ್ಣ ಹಾಕದ ಬಟ್ಟೆಗೆ ಚಲೋ ಬಟ್ಟೆ ಬಹಳ ದೂರಿಂದ ತಂದಾನ, ಜರ್ಮನಿಯಿಂದ ತಂದಾನ, ಬಹಳ ಒಳ್ಳೆ ಬಟ್ಟೆ. ಬಣ್ಣ ಹಾಕ್ತಾನ, ಎಲ್ಲಾ ತರ ಬಣ್ಣ ಹಾಕಕತ್ಯ. ಒಂದಲ್ಲ, ಒಂದಿಟ್ಟು ಹಿಂಗ್ ಹೊಡಿತಾನ, ಒಂದು ಕೆಂಪು ಹಾಕ್ತಾನ, ಒಂದು ಕರಿ ಹಾಕ್ತಾನ, ಒಂದು ನೀಲಿ ಹಾಕ್ತಾನ. ಒಂಥರ ಆಗ್ಯದ ಬಟ್ಟೆ, ಒಂಥರ ಕಾಣ್ತಾ. ಯಾಕೆ? ಏನ ಹಾಕಿದ್ರ ಅದು ಎಷ್ಟು ಸುಂದರ ಹಾಕಬೇಕು ಹಂಗ ಹಾಕಿದ್ರೆ ಅವು ಚಂದ ಕಾಣ್ತಾವ. ಸಿಕ್ಕ ಬಣ್ಣೆಲ್ಲ ಹಂಗ ಹೊಡ್ಕೋತ ಹೋದರೆ ಬಟ್ಟೆ ಹೆಂಗಿರ್ತದ? ಹಂಗ ಸಿಕ್ಕದ್ದನ್ನೆಲ್ಲ ಪ್ರೇಮ ಮಾಡ್ಕೋತ ಹೋದರೆ ಬದುಕು ಹೆಂಗ್ ಚಂದ ಆಗ್ತದೆ? ಎಲ್ಲಿ ಎಷ್ಟೋ ಅಷ್ಟು
ನೋಡೋದಪ್ಪ, ಎಷ್ಟು ರೂಪಕ್ಕೆ ಎಷ್ಟು ಬೆಲೆ ಅಷ್ಟು ಬೆಲೆ, ಶಬ್ದಕ್ಕೆ ಎಷ್ಟು ಬೆಲೆ ಅಷ್ಟು ಬೆಲೆ, ಆ ಬಳಿಕ ರಸಕ್ಕೆ ಎಷ್ಟು ಬೆಲೆ ಅಷ್ಟು ಬೆಲೆ, ಯಾವುದಕ್ಕೆ ಎಷ್ಟು ಬೆಲೆ ಕೊಡಬೇಕು ಅಷ್ಟ ಪ್ರೇಮ ಎಷ್ಟು ಬೇಕು ಅಷ್ಟು. ಇದನ್ನ ಪ್ರೀತಿಸೋದಂದ್ರೆ ತಲೆ ಮೇಲೆ ಯಾವಾಗಲೂ ಇಟ್ಕೊಂಡು ತಿರುಗಾಡೋದೇನು? 24 ತಾಸು ಅದನ್ನ ಹಂಗ ಇಟ್ಕೊಂಡು ತಿರುಗಾಡೋದೇನು ಹೇಳಿ? ಯಾವುದನ್ನ ಪ್ರೀತಿಸಿದ್ರು ಎಷ್ಟೋ ಅಷ್ಟ. ಈಗ ಬಂಗಾರ ನಾವು ಪ್ರೀತಿಸ್ತೇವಿ, ಬಂಗಾರ ಬಟ್ಲ ಪ್ರೀತಿಸ್ತೇವಿ, ಬಟ್ಲಾಗ ನಾವು ಹಾಲು ಕುಡಿತೇವಿ ಅಂತ ಇಟ್ಕೊಳ್ಳಿ ಅಂತ ತಿಳ್ಕೊಂಡು ಯಾವಾಗಲೂ ಕಿಸಿದ ಹಾಕೊಂಡು ತಿರುಗಾಡೋದೆ, ಯಾವಾಗಲೂ ಕೈಯೊಳಗೆ ಹಿಡ್ಕೊಂಡು ತಿರುಗಾಡೋದೆ. ಅದು ಎಷ್ಟು, ಅದ್ರ ಕಿಮ್ಮತ್ ಎಷ್ಟು? ಟೇಬಲ್ ಮ್ಯಾಗ ಕುಂತಾಗ, ಟೇಬಲಿಗೆ ಕುಂತಾಗ ಏನು ತಂದಿಡ್ತಾರ ಕುಡಿಯಾಕಷ್ಟೇ, ಹೊರಕಲ್ಲ ಕುಡಿಯಾಕ ಎಷ್ಟು ಬೇಕೋ ಅಷ್ಟು. ಹೀಗ ನಾವು ವಸ್ತುಗಳನ್ನ ಎಷ್ಟು ಆ ಭಾವ ಎಷ್ಟು ಅಲ್ಲಲ್ಲೇ ಹಾಕಬೇಕು ಅಷ್ಟು ಹಾಕದೇವಿ ಸರಿ. ಇಲ್ಲದೆ ಇದ್ರೆ ಸೋತು ಅಂದ್ರೆ ಸಿಕ್ಕಲ್ಲೇ ಅದು ಹರ್ಯಾಕ್ ಶುರುವಾಯಿತು ಅಂದ್ರೆ ನಾವು ಜೀವನದಾಗ ಸೋಲ್ತೇವಿ. ಜೀವನ ಯೋಗಮಯ ಆಗೋದಿಲ್ಲ, ಅಯೋಗಮಯ ಆಗ್ತದೆ. ಅಯೋಗ ಅಂದ್ರೆ ಅಶಾಂತಿಯಿಂದ ಸಮಾಧಾನ. ಇದು ಮೊದಲನೇ ಲಕ್ಷಣ, ಸೋಲೋದಿಲ್ಲ. ಎರಡನೇದ್ದು ಲಕ್ಷಣ, ಈ ಪ್ರೇಮವನ್ನ, ಈ ಪವಿತ್ರ ಪ್ರೇಮವನ್ನ ಯಾರು ತಮ್ಮ ಹೃದಯದಲ್ಲಿ ಉಳಿಸಿಕೊಂಡ್ರೋ, ದೇವನಿಗೆ ಸಮರ್ಪಣ ಮಾಡಿದರೋ, ಅಥವಾ ವಿಶ್ವಕ್ಕೆ ಸಮರ್ಪಣ ಮಾಡಿದರೋ, ಅನಂತತೆಗೆ ಸಮರ್ಪಣ ಮಾಡಿದರೋ, ಅಂಥವರು ಸಿದ್ಧ ಪುರುಷರು. ಅಂದ್ರೆ ಯಾವುದು ನಮಗ ಅಸಾಧ್ಯವೋ ಅವರಿಗೆ ಅದು ಸಾಧ್ಯವಾಗಿರ್ತದೆ. ಅವರಲ್ಲಿ ಒಂದು ಅದ್ಭುತವಾದ ಸಿದ್ಧಿ ಇರ್ತದೆ, ಬಹಳ ದೊಡ್ಡ ಸಿದ್ಧಿ ಇರ್ತದೆ. ಆದ್ರೆ ಆ ಸಿದ್ಧಿನೇ ಬೇರೆ, ನಾವೇನು ತಿಳ್ಕೊಂಡೇವಿ ಈ ಸಿದ್ಧಿಗಳು ಬೇರೆ. ಯಾವುದು ಸಾಮಾನ್ಯರಿಗೆ ಸಾಧ್ಯ ಇಲ್ಲ ಅಂಥದ್ದು ಯಾವುದಪ್ಪ ಈ ಜಗತ್ತಿನಾಗ? ಯಾರಿಗೂ ಸಾಧ್ಯ ಆಗೋದಿಲ್ಲ ಅಷ್ಟು ಸುಲಭವಾಗಿ. ಅಂಥ ಅತ್ಯಂತ ಕಠಿಣವಾದ ಸಂಗತಿ ಈ ಭಾವ ಶುದ್ಧ ಉಳ್ಳವನಿಗೆ ಸಾಧ್ಯ ಆಗ್ತದೆ. ಅದು ಬಹಳ ಕಷ್ಟ. ಎಲ್ಲ ಸುಲಭ. ಆಕಾಶದಾಗ ತಿರುಗಾಡಬಹುದು, ನೀರಾಗಿ ಈಸಾಡಬಹುದು, ನೀರು ಒಳಗೆ ಬದುಕಬಹುದು, ಏನೇನೋ ಮಾಡಬಹುದು ಜಗತ್ತಿನಾಗ, ಎಲ್ಲ ಪವಾಡಗಳನ್ನ ಮಾಡಬಹುದು. ಆದ್ರೆ ಸುಮ್ಮನಿರೋ ಪವಾಡ ಮಾಡಕ್ ಬಹಳ ಕಷ್ಟದ. ಅದು ಬಹಳ ಕಷ್ಟ. ಎಲ್ಲ ಅದ, ಆದ್ರೆ ಬಳಸೋದಿಲ್ಲ. ಇದು ಬಹಳ ಅದ್ಭುತ ಇದೆ. ಎಲ್ಲ ಬಳಸೋದಿಲ್ಲ. ಎಂಥ ಅದ್ಭುತ ಪವಾಡ. ಇಲ್ಲೊಂದದ ಹೂವ, ಇದ್ರಾಗಿಲ್ಲ, ಹಸರದಾಗಿಲ್ಲ, ಆದ್ರೆ ಮುಂಜಾನೆ ಬಿಳಿಯಾಗಿ ಬರ್ತದ. ಇದೇನು ಸಾಮಾನ್ಯ ಪವಾಡ? ಮಣ್ಣ ತಗೊಂಡು ಹೂವ ಮಾಡ್ಯದ, ಇದೇ ಬಳ್ಳಿ ಮಾಡ್ಯದ. ಮಣ್ಣು ತಗೊಂಡು ನಿಮಗ ಹೂವ ಮಾಡಕ್ ಬರುದಿಲ್ಲ, ನನಗೂ ಮಾಡಕ್ ಬರುದಿಲ್ಲ. ಆದ್ರೆ ಬಳ್ಳಿಗಳ ದಿನಾಲೂ ಮಾಡ್ತಾವ. ಅವು ಸಿದ್ಧಿ ಪುರುಷರಂತ ನಾವು ಅನ್ನೋದಿಲ್ಲ. ಅದರಂಥ ಸಿದ್ಧಿ ನಮಗೆ ಮಾಡಕ್ ಬರುದಿಲ್ಲ. ಸುಮ್ಮನೆ ಭೂಮಿಯಾಗ ಹೆಂಗ ಹಾಕ್ರೆ ಎಂಥ ಅದ್ಭುತ ಹೊರಗೆ ಬರ್ತದ. ಜಗತ್ತೆಲ್ಲವೂ ಪವಾಡ ಸಿದ್ಧ. ಇದು ಸಿದ್ಧಿಗಳಿಂದ ಕೂಡಿದ್ದಿದು ಎಲ್ಲವೂ. ಸುಮ್ಮನೆ ನೀರು ಆಕಾಶಕ್ಕೆ ಏರ್ತದೆ. ನೀವು ನೀರು ಏರಿಸ್ರಿ ಒಂದು ಕಪ್ ಮ್ಯಾಲ, ಹೊಳಿ ತುಂಬಬೇಕು, ಅಷ್ಟು ಆಕಾಶದಿಂದ ನೀರು ಸುರಿತಾ ಇರ್ತದೆ. ಇದು ಅದ್ಭುತ ಪವಾಡ ಅಲ್ಲೇನು? ಎಂಥ ಸಿದ್ಧಿ ಇದು. ನಿಸರ್ಗವೆಲ್ಲ ಸಿದ್ಧಿಗಳ ಸಮೂಹ. ಇದು ಎಂಥ ಅದ್ಭುತವಾದ ಸಿದ್ಧಿ. ಅದಕ್ಕಿಂತಲೂ ದೊಡ್ಡ ಸಿದ್ಧಿ ಈ ಭಾವ ಶುದ್ಧ ಉಳ್ಳಂಥ ಒಬ್ಬ ಯೋಗಿ, ಭಾವಯೋಗಿ. ಆತ ಏನು ಮಾಡ್ತಾನೆ? ಇದಕ್ಕಿಂತಲೂ ಕಠಿಣವಾದ ಒಂದು ಸಂಗತಿ ಅದೆ. ಇದಕ್ಕಿಂತಲೂ ಕಠಿಣವಾದದ್ದು
ಯಾರಿಗೂ ಸಹಸ ಸಾಧ್ಯವಿಲ್ಲದ್ದು ಅಂಥದೊಂದು ಕೆಲಸ ಮಾಡ್ತಾ ಇರ್ತಾನೆ. ಅದು ಏನು ಅಂದರೆ ಅವನ ಪ್ರೇಮಕ್ಕೆ ಹೊಲಸ ಹತ್ತದಂತೆ ಬದುಕ್ತಾನ, ಪ್ರೇಮ ಕೆಡದಂತೆ ಬದುಕ್ತಾನ. ಪ್ರೇಮ ಅದು ಪಾವಿತ್ರ್ಯ ಕಳೆದುಕೊಳ್ಳದಂತೆ ಆತ ತನ್ನ ಪ್ರೇಮವನ್ನು ರಕ್ಷಿಸ್ತಾನೆ. ಅದು ಬಹಳ ಆಶ್ಚರ್ಯ. ಒಂದು ಉದಾಹರಣೆ, ಒಬ್ರು ಡಾಕ್ಟರ್ ಇದ್ರು. ಬಹಳ ಒಳ್ಳೆಯವರು ಡಾಕ್ಟರ್. ಸ್ವಲ್ಪ ಹಿಂದಿನ ಕಾಲ, ಅಪರೂಪ. ಆವಾಗಿನ ಕಾಲಕ್ಕೆ ವೈದ್ಯರಿರೋದು ಬಹಳ ಅಪರೂಪ. ಅಂಥ ಕಾಲದಾಗ ಬಹಳ ಒಳ್ಳೆ ವೈದ್ಯ, ಸಂಪಾದನೆ ಸಾಕಷ್ಟು ಮಾಡಿದ್ರು. ಒಂದು ದಿವಸ ಒಬ್ರು, ರಾತ್ರಿ ಕಾಲ, ಅದು 11 ಗಂಟೆ ಆಗಿತ್ತು. ಇಬ್ರು ಬಂದ್ರು, ಬಾಗಿಲ ಬಡಿದ್ರು. ಡಾಕ್ಟರ್ಗೆ ಯಾವಾಗಲೂ ಒಂದೇ ಕಲ್ಪನೆ, ಬಾಗ್ಲ ಬಡಿತು ಅಂದ್ರೆ ಒಬ್ಬ ರೋಗಿ ಬಂದ ಅಂತ. ಅದಕ್ಕೆ ಡಾಕ್ಟರು ಯಾವಾಗ 24 ತಾಸಿನಾಗ ಯಾವಾಗ ಯಾರೇ ಬಡಿದ್ರು ಬಾಗ್ಲ ತೆಗಿತಿದ್ರು. ಅವ್ರ ದೊಡ್ಡ ಗುಣ ಅದು. ಡಾಕ್ಟರ್ ಹತ್ರ ಬರೋರು ಯಾರು? ಯಾರಿಗೆ ನೋವದ ಅಂಥವ್ರೇ ಬರ್ತಾರೆ. ಅದಕ್ಕೆ ನೋವು ಯಾವಾಗ ಅದ ಅವಾಗ ಅವ್ರು ಬಡೆಯವರು, ಅವಾಗ ನಾವು ತೆಗಿಬೇಕು ಅಂತ ಆ ತತ್ವ ಅನುಸರಿಸುವಂತ ಒಬ್ಬ ಮಹಾ ಮನುಷ್ಯ ಆದ. ಈಗ ಬಾಗಿಲ ತೆಗೆದ್ರು, ಊರೆಲ್ಲ ಮಲಗಿತ್ತು. ಇಬ್ರು ಒಳಗೆ ಬಂದ್ರು, ಕೈಯೊಳಗ ಚೂರಿ ಹಿಡ್ದಾರ, ಒಳಗೆ ಬಂದಾರ. ಡಾಕ್ಟ್ರು ದೀಪ ಉರಿತಾ ಅದ, ಡಾಕ್ಟ್ರು ನಿಂತಾರೆ. ಅವರಿಬ್ರು ಹಿಡ್ದಾರೆ. ಹಿಡಿದು ಹೇಳಿದರು, ಜೀವ ಬೇಕೋ ಏನು ಸಂಪತ್ತ ಬೇಕೋ ಅಂತ ಕೇಳಿದ್ರು. ಡಾಕ್ಟ್ರ್ ಹೇಳಿದ್ರು, ನಿಮ್ಗೆ ಯಾವುದು ಬೇಕೋ ನೀವು ತಗೊಳ್ಳಿ ಅಂದ್ರು. ಎಷ್ಟು ಸುಂದರ. ನಿಮಗೆ ಯಾವುದು ಬೇಕೋ ತಗೊಳ್ಳಿ ಅಂದ್ರು. ಒಬ್ಬ ಅವ್ರ ಎದುರಿಗೆ ನಿಂತ, ಇನ್ನೊಬ್ಬ ಎಲ್ಲ ಸಂಪತ್ತನ್ನ ಕೂಡಿಸಿ ಗಂಟೆ ಕಟ್ಟಿಕೊಂಡು ಹೋಗುವಾಗ ಹೊಡೆದು ಹೋದ್ರು. ಡಾಕ್ಟರ್ಗೆ ಇರಿದು ಹೋದ್ರು. ರಕ್ತ ಹೀಗೆ ಹರಿತು, ಆದರೆ ಪ್ರಾಣ ಹೋಗಿರ್ಲಿಲ್ಲ. ಎಲ್ಲ ಸಂಪತ್ತ ದೋಚಿಕೊಂಡು ಹೋದ್ರು. ಡಾಕ್ಟ್ರು ಗುಣ ಆದ್ರು, ಬಹಳ ಬೇಗ ಗುಣ ಆದ್ರು. ಮತ್ತು ವೈದ್ಯಕೀಯ ಮಾಡ್ತಾ ಇದ್ರು. ಬಹಳ ಒಳ್ಳೆ ಡಾಕ್ಟರ್, ವೈದ್ಯಕೀಯ ಮಾಡ್ತಾ ಇದ್ರು. ಅವರು ಯಾರು ಇಬ್ರು ಅನ್ನೋದು ಅವ್ರಿಗೆ ಗೊತ್ತಿತ್ತು. ಆ ಬಳಿಕ ಒಂದು ಘಟನಾ ನಡೀತು ಮುಂದೆ. ಅವರು ಒಂದು ಸಲ ತಮ್ಮ ತೋಟದಿಂದ ಮನೆಗೆ ತಿರುಗಿ ಬರ್ತಾ ಇದ್ರು. ಡಾಕ್ಟರ್ ಹಾದಿಯೊಳಗ, ದಾರಿಯ ದಂಡಿಯೊಳಗ ಒಬ್ಬ ಬಿದ್ದಿದ್ದ. ಅವನ ಮೇಲೆ ಯಾರೋ ಆಕ್ರಮಣ ಮಾಡಿದ್ರು. ಆತ ಮೂರ್ಛಿತನಾಗಿತ್ತು. ಈ ಕ್ಷಣವೋ ಆ ಕ್ಷಣವೋ ಅಂತ ಸಾಯುವ ಕ್ಷಣ. ಡಾಕ್ಟರ್ ನೋಡಿದ್ರು. ಆ ಬಳಿಕ ಸೇವಕರ ಸಹಾಯದಿಂದ ಅವನನ್ನು ತಗೊಂಡು ತಮ್ಮ ಮನೆಗೆ ಬಂದರು, ತಮ್ಮ ಆಸ್ಪತ್ರೆಗೆ ಬಂದರು. ಅವನ ಉಪಚರಿಸಿದ್ರು. 3-4 ದಿನಗಳ ನಂತರ ಅವನಿಗೆ ಮೈ ಭಾನ ಬಂತು. ನೋಡ್ತಾನೆ ಡಾಕ್ಟರ್, ಯಾರನ್ನ ಹೊಡೆದು ಹೋಗಿದ್ದ ಅವನೇ. ಗಾಬರಿಯಾದ ಡಾಕ್ಟರ್. ತಿಳ್ಕೊಂಡ್ರು
ಡಾಕ್ಟರ್ ಹೇಳಿದರು, ಚಿಂತೆ ಮಾಡಬೇಡ, ಐ ಆಮ್ ಎ ಡಾಕ್ಟರ್, ನಾಟ್ ಎ ಸ್ಲಾಟರರ್. ಯು ಆರ್ ಎ ಪೇಷಂಟ್, ನಾಟ್ ಎ ಡಕಾಯಿತ್. ಏನಾಗ್ತ ನೀನು ಭಯ ಪಡಬೇಡ, ನಾನು ಡಾಕ್ಟರ್. ನಾನು ಜೀವವನ್ನು ಉಳಿಸವನೇ ವಿನಃ ತೆಗೆಯವಲ್ಲ, ಡಾಕ್ಟರ್ ನಾನು. ನೀನು ನನಗೆ ವೈರಿ ಅಲ್ಲ, ಡಕಾಯಿತಲ್ಲ. ನೀ ನನಗೆ ಈ ಕ್ಷಣ ಪೇಷಂಟ್, ರೋಗಿ. ನನ್ನ ಕೆಲಸ, ಜೀವನದ ಕೆಲಸ ಉಳಿಸೋದು, ನಿನ್ನ ಜೀವನದ ಕೆಲಸ ಜೀವ ತೆಗೆಯೋದು. ನಿನ್ನ ಕೆಲಸ ನೀನು ಮಾಡಬೇಕು, ನನ್ನ ಕೆಲಸ ನಾನು ಮಾಡ್ತೀನಿ ಅಂದ. ಏನು ಭಾವ! ಯಾವ ಲೂಟಿ ಮಾಡ್ಯಾನ, ಡಕಾಯಿತಿ ಮಾಡ್ಯಾನ, ಹೊಡೆದಾನ, ಅಂಥ ಮನುಷ್ಯನನ್ನ ನೋಡೋ ದೃಷ್ಟಿಕೋನ ಎಷ್ಟು. ನಾನೊಬ್ಬ ಸಾಮಾನ್ಯ ಮನುಷ್ಯ ಅಲ್ಲ, ನಾನು ವೈದ್ಯ. ವೈದ್ಯ ಯಾರು ವೈದ್ಯರು? ಒನ್ ಹೂ ಲವ್ಸ್ ದ ಲೈಫ್. ಯಾರು ಜೀವವನ್ನ, ಪ್ರಾಣವನ್ನ ಪ್ರೀತಿಸ್ತಾರೆ ಅಂಥವರು. ನಾನು ನಿನಗೆ ಉಳಿಸಬೇಕೇ ವಿನಃ ನಿನ್ನನ್ನ ಮುಗಿಸೋದಿಲ್ಲ. ನಿಶ್ಚಿಂತವಾಗಿರು. ಇನ್ನ 1 ತಿಂಗಳ ನೀ ನನ್ನ ಮನೆಯಲ್ಲಿರಬೇಕಾಗ್ತದೆ. ನಿನ್ನ ಗುಣಪಡಿಸಿ ಕಳಿಸಿಕೊಡ್ತೇನೆ, ಮುಂದೆ ನಿನಗೇನು ತಿಳಿತದ ಮಾಡು ಅಂದ. 1 ತಿಂಗಳ ಕಾಲಾವಧಿಯೊಳಗ ಆ ಮನುಷ್ಯ ಸಂಪೂರ್ಣ ಪರಿವರ್ತನೆ ಹೊಂದಿದ್ದ. ಅವನು ಎಲ್ಲಾ ಗೆಳೆಯರನ್ನ ಕರ್ಕೊಂಡು ಬಂದು ಡಾಕ್ಟರ್ಗೆ ಒಪ್ಪಿಸಿದ. ಡಾಕ್ಟರ್ ಸೇವೆಗೆ ನಿಂತ. ಇದು ಪರಿವರ್ತನೆ. ಹೃದಯ ಸುಮ್ಮನೆ ಒಂದು ಉದಾಹರಣೆ. ಇದು ಎಷ್ಟು ಕಷ್ಟ ಸಾಧ್ಯತೆ. ಎಂಥೆಂಥವೋ ಸಿದ್ಧಿಗಳನ್ನ ಮಾಡಬಹುದು. ಇದು ಎಂಥ ಅದ್ಭುತವಾದ ಸಿದ್ಧಿ. ಎಲ್ಲರೂ ನಮ್ಮನ್ನ ತಿರಸ್ಕರಿಸುವಾಗ ನಾವು ಜನತೆಯನ್ನ ಪ್ರೀತಿಸೋದು ಎಂಥ ಅದ್ಭುತವಾದ ಸಿದ್ಧಿ ಅದು ಸಾಮಾನ್ಯವಾಗಿ ಬರೋದಲ್ಲದ. ಯಾವಾಗ ಭಾವ ಯೋಗವಾಗ್ತದೆ ಆವಾಗ ಮಾತ್ರ ಸಾಧ್ಯವಾದೀತದೆ.